ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಬಾಕಿ ವೇತನ ಪಾವತಿಸಲು ಆಗ್ರಹಿಸಿ ವೈಟಿಪಿಎಸ್ ಕಾರ್ಮಿಕರಿಂದ ಪ್ರತಿಭಟನೆ. ಯರಗೇರ ತಾಲೂಕು ಕೇಂದ್ರವನ್ನಾಗಿಸಲು ಆಗ್ರಹಿಸಿ ಬೆಂಗಳೂರಿನಲ್ಲಿ ಪ್ರಾರಂಭವಾದ ಹೋರಾಟ. ಜುಲೈ 24ರಂದು ಸ್ಪರ್ಶ ಆಸ್ಪತ್ರೆಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ರಾಜಶೇಖರ್ ಮುಸೂರ್. ರವಿವಾರ ರಾತ್ರಿ ಸುರಿದ ಮಳೆ, ಕೆರೆಗಳಾದ ನಗರ ರಸ್ತೆಗಳು. ತಿಮ್ಮಾಪುರ ಪೇಟೆಯಲ್ಲಿ ಘರ್ಷಣೆ, ವಾಹನಕ್ಕೆ ಬೆಂಕಿ. ಜುರಾಲ ಜಲಾಶಯದ ಬಳಿ ಕಾರ್ಗೆ ಬೈಕ್ ಡಿಕ್ಕಿ, ಜಲಾಶಯಕ್ಕೆ ಹಾರಿದ ಯುವಕ. ಐಟಿಪಿಎಸ್ನ ಅಗ್ನಿಶಾಮಕ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರು ಕಳೆದ 3 ವರ್ಷಗಳಿಂದ ಸರಿಯಾದ ಸಮಯಕ್ಕೆ ವೇತನ ಸಿಗದೆ ಬೋನಸ್ ಅನ್ನು ಕಡಿತಗೊಳಿಸುವಂತಹ ಅನ್ಯಾಯವನ್ನು ಎದುರಿಸುತ್ತಿದ್ದಾರೆ. ವೈಟಿಪಿಎಸ್ನ ಅಗ್ನಿಶಾಮಕ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರು ಕಳೆದ 3 ವರ್ಷಗಳಿಂದ ಸರಿಯಾದ ಸಮಯಕ್ಕೆ ವೇತನ ಸಿಗದೆ ಬೋನಸ್ ಅನ್ನು ಕಡಿತಗೊಳಿಸುವಂತಹ ಅನ್ಯಾಯವನ್ನು ಎದುರಿಸುತ್ತಿದ್ದಾರೆ. ಇದಲ್ಲದೆ ಯಾವುದೇ ಮುನ್ಸೂಚನೆ ನೀಡದೆ 4 ಜನ ಸ್ಥಳೀಯ ಕಾರ್ಮಿಕರನ್ನು ಕೆಲಸದಿಂದ ವಜಾಗೊಳಿಸಿ ಅವರ ಸ್ಥಾನದಲ್ಲಿ 2 ಅನ್ಯ ರಾಜ್ಯದ ಮತ್ತು ಒಬ್ಬ ಸ್ಥಳೀಯ ವ್ಯಕ್ತಿಯನ್ನು ನೇಮಿಸಲಾಗಿದೆ. ವೇತನ ವಿಚಾರವಾಗಿ ಕೇಳಿದಾಗ ನಿಮ್ಮ ಬೆರಳು ಫಿಂಗರ್ ಪ್ರಿಂಟ್ ಸರಿಯಾಗಿ ಮಾಡಿಲ್ಲ ಎಂದು ನಿರ್ಲಕ್ಷ್ಯವಾದ ಉತ್ತರ ನೀಡುತ್ತಿದ್ದಾರೆ ಎಂದು ಕಾರ್ಮಿಕರು ದೂರಿದರು. ಸುಮಾರು 9 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಬಳಿಕ ಯಾವುದೇ ಸೌಲಭ್ಯಗಳಿಲ್ಲದೆ ಕೆಲಸದಿಂದ ವಜಾಗೊಂಡಿರುವುದು ಕಾರ್ಮಿಕರಿಗೆ ಮಾಡಿದ ಘನಘೋರ ಅನ್ಯಾಯವಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಯೂನಿಯನ್ ಸೇರ್ಪಡೆಗೊಂಡು ಅಗ್ನಿಶಾಮಕ ಸಿಬ್ಬಂದಿ ಹೋರಾಟಕ್ಕೆ ಮುಂದಾದರು. ಈಗ ಶುರು ಮಾಡಿ. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಸ್ಟಾರ್ಟಿಂಗ್ ಏನು ಹೇಳಿದ್ರು 4 ತಿಂಗಳ ಪೇಮೆಂಟ್ ಹೆಚ್ಚು ಕಡಿಮೆ ಆಗ್ತದೆ. ಇದುವರೆಗೆ 4 ವರ್ಷ ಆಯಿತು, ಅದೇ ಹೆಚ್ಚು ಕಡಿಮೆ ನಡೆದ. 10ನೇ ತಾರೀಕು ಒಳಗಡೆ ಯಾವತ್ತು ಪೇಮೆಂಟ್ ಹಾಕಿಲ್ಲ ಇವರು. 12, 15, 12, 15 ಯಾವಾಗ ಇದೇ ರೀತಿಯೇ ಬರೀ ಕಿರಿಕಿರಿ ಮಾಡ್ತಾ ಇದ್ದಾರೆ ಅವ್ರು. ನಮಗೆ ಏಜೆನ್ಸಿ ಅರೇರ್ಸ್ ದುಡ್ಡು ಹಾಕಿದ್ರಿ, ಅರೇರ್ಸ್ ದುಡ್ಡು ಹಾಕಿ ಮತ್ತೆ ನಮ್ಮ ಪೇಮೆಂಟಲ್ಲಿ ಅರೇರ್ಸ್ ದುಡ್ಡನ್ನ ವಾಪಸ್ ತಗೊಂಡವರು ಕಟ್ ಮಾಡಿ. ಬೋನಸ್ ಕೊಡ್ತಾರೆ. ಬೋನಸ್ ಗಿನಸ್ ಏನಿಲ್ಲ, ಬೋನಸ್ ಕೊಡಲ್ಲ, ಏನು ವಿಕಲಾಪ್ಗಳು ಇಲ್ಲ. PF ESI ಯಾಕೆ ಸ್ಟ್ರೈಕ್? ಕುಂತಿದ್ದು ಸ್ಟ್ರೈಕ್ ಯಾಕಂದರೆ 4 ವರ್ಷದಿಂದ ಏಜೆನ್ಸಿ ಬಂದದ್ರಿ ಸ್ಪೈ ಅಂತ. ಇವರು 4 ತಿಂಗಳಿಗೆ ಪ್ರಾಬ್ಲಮ್ ಇರ್ತದಪ್ಪ, ನಮ್ಮ ಪೇಮೆಂಟ್ 10ನೇ ತಾರೀಕು ತನಕ ಹಾಕಕ್ಕೆ ಆಗಂಗಿಲ್ಲ ಅಂತ ಹೇಳಿದ್ರು. 4 ವರ್ಷದಿಂದ ಇವರು 12, 15, 18, ಈಗ 21 ತಾರೀಕು ಇವತ್ತು ಇದುವರೆಗಾಯ್ತು ನಮ್ಮ ಪೇಮೆಂಟ್ ಆಗಿಲ್ಲ ಇನ್ನು. ಮತ್ತು ನಾವು 4 ಜನ ಇದ್ದೀವಿ. 4 ಜನನ ತೆಗೆದಾರೆ ಡ್ಯೂಟಿಲಿಂದ, ವಿತೌಟ್ ಇಂಟಿಮೇಷನ್ ತೆಗೆದಾರೆ. ಸೋಕಾಸ್ ನೋಟಿಸ್ ಜಾರಿ ಮಾಡಲಾರ್ದೆ ನಮ್ಮನ್ನ ತೆಗೆದುಬಿಟ್ಟಾರೆ. ಅದರಿಂದಾಗಿ ನಾವೆಲ್ಲರೂ ಒಗ್ಗೂಡಿ ಈ ಧರಣಿಯನ್ನು ಮಾಡ್ತಿದ್ದೇವೆ, ಈ ಹೋರಾಟವನ್ನು ಮಾಡುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಯೂನಿಯನ್ ಗೌರವ ಅಧ್ಯಕ್ಷ GVL ರೆಡ್ಡಿ, ಅಧ್ಯಕ್ಷ AY ಮಲ್ಲಪ್ಪ ದಣಿ, ಉಪಾಧ್ಯಕ್ಷ ಶಿವಾನಂದ್, ಕಾರ್ಯದರ್ಶಿ ಆಶಪ್ಪ, ದೇವರಾಜ್, ಶಿವಶರಣಯ್ಯ, ಮಂಜುನಾಥ್, ಮುನರೇಶ್ ಪಾಷಾ, ಹನುಮೇಶ್, ಅಬ್ದುಲ್ ಕರೀಂ, ಮೈನುದ್ದೀನ್ ಸೇರಿ ಅನೇಕರಿದ್ದರು. ಯರಗೇರ ತಾಲೂಕು ರಚನೆಗಾಗಿ ನ್ಯಾಯಯುತ ಒತ್ತಾಯವಿಟ್ಟು ಯರಗೇರ ತಾಲೂಕು ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಸೋಮವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಧರಣಿ ಸತ್ಯಾಗ್ರಹ ಪ್ರಾರಂಭಿಸಲಾಯಿತು. ಧರಣಿಗೆ ರಾಯಚೂರಿನ ಯರಗೇರ ಗ್ರಾಮದಲ್ಲಿ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೋರಾಟಗಾರರು ಪ್ರಯಾಣ ಆರಂಭಿಸಿದ್ದು, ಸುಮಾರು 40 ಕ್ರಷರ್ಗಳಲ್ಲಿ ಕನಿಷ್ಠ 400ಕ್ಕೂ ಅಧಿಕ ಜನರು ಬೆಂಗಳೂರಿಗೆ ತೆರಳಿದರು. ಯರಗೇರ ಹೋಬಳಿಯು ತಾಲೂಕು ಕೇಂದ್ರವಾಗಲು ಅಗತ್ಯವಿರುವ ಎಲ್ಲಾ ಅಂಶಗಳನ್ನು ಹೊಂದಿದೆ. ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ಇಲ್ಲಿ ಸ್ಥಾಪಿತವಾಗಿದ್ದು 326 ಎಕರೆ ಸರ್ಕಾರಿ ಭೂಮಿ ಲಭ್ಯವಿದೆ. ರಾಷ್ಟ್ರೀಯ ಹೆದ್ದಾರಿ 167ರ ಬಳಿಯಲ್ಲಿರುವ ಈ ಪ್ರದೇಶದಲ್ಲಿ ಯೋಜನೆಗಳಿಗೆ ಯಾವುದೇ ತಾಂತ್ರಿಕ ಅಡಚಣೆಗಳಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯರಗೇರ ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶವಾಗಿದ್ದು ತುಂಗಭದ್ರಾ ಮತ್ತು ಕೃಷ್ಣ ನದಿಗಳ ನಡುವೆ ಇದ್ದರೂ ನೀರಾವರಿ ಸೌಲಭ್ಯದಿಂದ ವಂಚಿತವಾಗಿದೆ. ಒಟ್ಟು 19 ಗ್ರಾಮ ಪಂಚಾಯತ್ಗಳು, 78 ಗ್ರಾಮಗಳು ಈ ಹೋಬಳಿಗೆ ಸೇರಿವೆ. ಹೀಗಾಗಿ ತಾಲೂಕು ಘೋಷಣೆಯಾಗುವುದು ನ್ಯಾಯಯುತ ಮತ್ತು ಅಗತ್ಯ ಎಂದು ಆಗ್ರಹಿಸಿದರು. ಧರಣಿಯಲ್ಲಿ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಮೊಹಮ್ಮದ್ ನಿಜಾಮುದ್ದೀನ್, ಬುದ್ಧ
ಮುದ್ದನಗೌಡ ಪಾಟೀಲ್, ನಟಿ ಪೂಜಾ ರಮೇಶ್, ಮಲ್ಲಿಕಾರ್ಜುನ್ ರೆಡ್ಡಿ, ಬಸವರಾಜ್ ಹುಗಾರ್, ವಿದ್ಯಾನಂದ್ ರೆಡ್ಡಿ, ತಾಯಪ್ಪ, ಮೊಹಮ್ಮದ್ ರಫಿ, ರಾಮ್ ರೆಡ್ಡಿ, ಬಸವರಾಜ್ ರೆಡ್ಡಿ, ಮಹಾದೇವ್ ನಾಯಕ್, ರಮೇಶ್, ವೆಂಕಟೇಶ್, ರವಿ ಸೇರಿದಂತೆ ಹಲವಾರು ನಾಯಕರು ಉಪಸ್ಥಿತರಿದ್ದರು. ಸ್ಪರ್ಶ ಆಸ್ಪತ್ರೆಯ ವತಿಯಿಂದ ಜುಲೈ 24ರಂದು ಉಚಿತ ಹೃದಯ ರೋಗ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಆಸ್ಪತ್ರೆಯ ವ್ಯವಸ್ಥಾಪಕ ರಾಜಶೇಖರ್ ಪಾಟೀಲ್ ಮುಸ್ಟೂರ್ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಪ್ರಸ್ತುತ ರಾಜ್ಯದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತಿದ್ದು, ಚಿಕ್ಕ ಮಕ್ಕಳಲ್ಲಿಯೂ ಹೃದಯ ರೋಗಗಳು ಕಂಡುಬರುತ್ತಿವೆ. ಪ್ರತಿಯೊಬ್ಬರು ಕೂಡ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ತಿಳಿಸಿದರು. ನಗರದ ಸ್ಟೇಷನ್ ರಸ್ತೆಯ ಉಮಾ ಹೋಟೆಲ್ ಕಾಂಪ್ಲೆಕ್ಸಿನಲ್ಲಿ ಜುಲೈ 24ರಂದು ಬೆಳಗ್ಗೆ 9:30ರಿಂದ ಸಾರ್ವಜನಿಕರಿಗೆ ಉಚಿತವಾಗಿ ಇಸಿಜಿ ಹಾಗೂ ಹೃದಯ ರೋಗ ತಪಾಸಣೆಯನ್ನು ಮಾಡಲಾಗುವುದು. ತಪಾಸಣೆಯನ್ನು ಹೃದಯ ರೋಗ ತಜ್ಞ ಡಾಕ್ಟರ್ ನಿಖಿಲ್ ಶಾ ಅವರು ಮಾಡಲಿದ್ದು, ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳುವಂತೆ ಕೋರಿದರು. ಹೆಚ್ಚಿನ ಮಾಹಿತಿಗಾಗಿ 9448029781 9448162338 9008244464 ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಿದರು. ಇವತ್ತೆಲ್ಲ ತಾವೆಲ್ಲ ಮೀಡಿಯಾದಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಈ ಹಾಸನ ಮತ್ತೆ ಮಂಡ್ಯ ಕೆಲವೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಮತ್ತೆ ವಯಸ್ಕರಿಗೆ ಕೂಡ ಹಾರ್ಟ್ ಅಟ್ಯಾಕ್ ಮತ್ತೆ ಇದು ಅದರ ವಿಚಾರವಾಗಿ ಬಹಳ ಕೇಸಸ್ ನಡೆದಿದ್ದಾವೆ. ಆ ಒಂದು ಉದ್ದೇಶದಿಂದ ನಾವೇನ್ ಮಾಡಿದಪ್ಪ ಅಂದ್ರೆ ನಮ್ಮ ಸ್ಪರ್ಶ ಫೌಂಡೇಶನ್ ಮತ್ತು ಸ್ಪರ್ಶ ಹಾಸ್ಪಿಟಲ್ ಮತ್ತೆ ಶಿವಾಜಿ ಪಾಟೀಲ್ PU ಕಾಲೇಜ್ ಅವರ ಸಹಯೋಗದಲ್ಲಿ ಏನ್ ಮಾಡಿದ್ರು ಅಂದ್ರೆ ರಾಯಚೂರಲ್ಲಿ ಒಂದು ದೊಡ್ಡದೊಂದು ಹೃದಯ ರೋಗದ್ದು ಎಲ್ಲರಿಗೂ ಅನುಕೂಲ ಆಗಲಿ, ಬಡವರಿಗೆ ಅಂತಕ್ಕಂಥ ಮಾತನ್ನು ಇಟ್ಕೊಂಡು ನಾವು ಉಚಿತವಾಗಿ ಒಬ್ಬ ಆರೋಗ್ಯ ತಪಾಸಣೆ ಶಿಬಿರ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಅದರ ಪ್ರಕಾರ ನಮ್ಮ ಸ್ಪರ್ಶ ಆಸ್ಪತ್ರೆಗಳ ಸಂಬಂಧ 9 ಹಾಸ್ಪಿಟಲ್ಗಳು ಇದ್ದಾವೆ. ನಮ್ಮ ಬೆಂಗಳೂರಲ್ಲಿ 7 ಇದ್ದಾವೆ, ಹಾಸನದಲ್ಲಿ 1 ಇದೆ, ದಾವಣಗೆರೆಯಲ್ಲಿ 1 ಇದೆ. ಅದರ ಅಧ್ಯಕ್ಷರು ಮತ್ತು ಫೌಂಡರ್ ಆಗಿರ್ತಕ್ಕಂಥ ಡಾಕ್ಟರ್ ಶರಣ್ ಎಸ್ ಪಾಟೀಲ್ ಅವರು ಕೇಳ್ಕೊಂಡಾಗ ಅವ್ರು ಏನಂದ್ರೆ, ಇಲ್ಲ ನಮ್ಮವರೇ ಆಗಿರ್ತಕ್ಕಂಥ ರಾಯಚೂರಿನವರು ಬಳಗಕಲ್ ಅವರು, ಇಲ್ಲ ನೀವು ರಾಯಚೂರಲ್ಲಿ ಒಂದು ಒಳ್ಳೆ ಕ್ಯಾಂಪ್ ಮಾಡ್ರಿ, ಮತ್ತೆ ಉಚಿತ ಕ್ಯಾಂಪ್ ಆಗೋಣ. ಅದೇ ಡಾಕ್ಟ್ರೇ ಮಂತ್ಲಿ ಏನಪ್ಪ ಅಂದ್ರೆ ನಮ್ಮ ಕಾಂಪ್ಲೆಕ್ಸ್ ಉಮಾ ಹೋಟೆಲ್ ಕೆಳಗಡೆ ಒಂದು ಕ್ಲಿನಿಕ್ ಅಂತ ಮಾಡಿಲ್ಲ ಆಸ್ಪತ್ರೆ, ಅಲ್ಲಿ ಮಂತ್ಲಿ ಓಪಿಡಿ ಕೊಡ್ತಾರೆ. ಅದಕ್ಕಾಗಿ ನಾನು ದಿನಾಂಕ 24/7/2025 ಗುರುವಾರದಂದು ರಾಯಚೂರು ನಗರದ ಸ್ಪರ್ಶ ಆಸ್ಪತ್ರೆಯ ಉಮಾ ಹೋಟೆಲ್ ಕಾಂಪ್ಲೆಕ್ಸ್ ಸ್ಟೇಷನ್ ರೋಡ್ ರಾಯಚೂರಿನಲ್ಲಿ ಉಚಿತವಾಗಿ ನಾವು ಇಸಿಜಿ ಮಾಡ್ತಾ ಇದ್ವಿ ಮತ್ತು ಹೃದಯ ರೋಗ ತಪಾಸಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರಮುಖವಾಗಿ ಹೃದಯ ರೋಗ ತಜ್ಞರಾದ ಖ್ಯಾತ ಹೃದಯ ರೋಗ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಅನಿಲ್ ಶಾ ಅವರು ರಾಯಚೂರಿಗೆ ಬಂದು ನಿಖಿಲ್ ಶಾ ಅವರು ಸಾರ್ವಜನಿಕರಿಗೆ ಉಚಿತ ತಪಾಸಣೆ ನೀಡಲಿದ್ದಾರೆ. ಉಚಿತ ತಪಾಸಣಾ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಬೆಳಿಗ್ಗೆ 9:30ರಿಂದ ಸ್ಟಾರ್ಟ್ ಆಗುತ್ತೆ. ನಾವು ಮಧ್ಯಾಹ್ನ 1:30 ಅನ್ಕೊಂಡಿದ್ದೀವಿ. ಆದ್ರೆ ಎಷ್ಟು ಪೇಷಂಟ್ಗಳು ಬರ್ತಾರೆ ಅವರನ್ನೆಲ್ಲ ನಾವು ಹ್ಯಾಂಡಲ್ ಮಾಡ್ತಿದ್ವಿ. ನಾವೆಲ್ಲ ಪತ್ರಿಕಾ ಮಾಧ್ಯಮದವರು ಈ ಉಚಿತ ತಪಾಸಣಾ ಶಿಬಿರ ಹೆಚ್ಚಿನ ಪ್ರಚಾರ ಕೊಟ್ಟು ಈ ಸಂದರ್ಭದಲ್ಲಿ BS ಗೌಡ, ಮಲ್ಕಪ್ಪ ಗೌಡ, ವೀರೇಶ್, ಮಲ್ಲೇಶ್ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. Welcome, Chennai Shopping Mall ge welcome, Ashada sale ge welcome, come, Chennai Shopping Mall ge welcome, Ashada sale ge come, KG sale bag ge Chennai Shopping Mall, come, super prices su, KG sarees su, nama KG sale nama target idu trending sarees sale nama fashion this is adu, Ashada KG sale ಬಂದಾಗಿತ್ತು, Chennai Shopping Mall ನಿಮಗಾಗಿ ತಂದಾಗಿತ್ತು. ಮಾಡಿಕೋ ಕೆಜಿ ಸೇಲ್ ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು, ರಾಯಚೂರು ನಗರ ಸೇರಿದಂತೆ ಜಿಲ್ಲೆಯ ಹಲವೆಡೆ ರಸ್ತೆಯ ಮೇಲೆ ನೀರು ನಿಂತು ಸಂಚಾರಕ್ಕೆ ತೊಂದರೆ ಉಂಟಾಯಿತು.
ರಾಯಚೂರು ನಗರದ ಐಬಿ ರಸ್ತೆ, ಸಿಟಿ ಟಾಕೀಸ್ ರಸ್ತೆ, ಕಾಸಿಬಾವಿ, ಗಂಜ್ ರಸ್ತೆ, ಲೋಹರವಾಡಿ ಸೇರಿದಂತೆ ವಿವಿಧೆಡೆ ಮಳೆ ನೀರು ರಸ್ತೆಯ ಮೇಲೆ ನಿಂತು ರಸ್ತೆಗಳು ಕೆರೆಯಂತಾಗಿದ್ದವು. ಜಿಲ್ಲೆಯಲ್ಲಿ ಜುಲೈ 20 ಬೆಳಿಗ್ಗೆ 8:30ರಂದು ಒಟ್ಟು 9 ಮಿಲಿಮೀಟರ್ ಮಳೆಯಾಗಿದ್ದು ವಾಡಿಕೆಗಿಂತ ಶೇಕಡಾ 154ರಷ್ಟು ಮಳೆಯಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಅತಿ ಹೆಚ್ಚು 21.5 ಮಿಲಿಮೀಟರ್ ಮಳೆಯಾಗಿದೆ. ರಾಯಚೂರು ತಾಲೂಕಿನಲ್ಲಿ 19.3 ಮಿಲಿಮೀಟರ್ ಮಳೆಯಾಗಿದ್ದು ಸಿಂಧನೂರಿನಲ್ಲಿ 3.8 ಮಿಲಿಮೀಟರ್ ಮಳೆ ಸುರಿದಿದೆ. ಸಿರವಾರದಲ್ಲಿ 9.2, ದೇವದುರ್ಗದಲ್ಲಿ 8.1, ಲಿಂಗಸೂರಿನಲ್ಲಿ 1.9 ಹಾಗೂ ಮಸ್ಕಿಯಲ್ಲಿ 1.3 ಮಿಲಿಮೀಟರ್ ಮಳೆಯಾಗಿದೆ. ತಾಲೂಕು ವಾರಿ ಅತಿ ಹೆಚ್ಚು ದೇವದುರ್ಗ ತಾಲೂಕಿನ ಗಬ್ಬೂರಿನಲ್ಲಿ 11.9 ಮಿಲಿಮೀಟರ್ ಮಳೆಯಾಗಿದ್ದು, ಲಿಂಗಸೂರು ತಾಲೂಕಿನ ಲಿಂಗಸೂರು ಪಟ್ಟಣದಲ್ಲಿ 2.1 ಮಿಲಿಮೀಟರ್ ಮಳೆಯಾಗಿದ್ದು, ಮಾನ್ವಿ ತಾಲೂಕಿನ ಕುರ್ಡಿ ಗ್ರಾಮದಲ್ಲಿ 41 ಮಿಲಿಮೀಟರ್, ರಾಯಚೂರು ತಾಲೂಕಿನ ಯರಗೇರಾದಲ್ಲಿ 35.1 ಮಿಲಿಮೀಟರ್, ಸಿಂಧನೂರು ತಾಲೂಕಿನ ಜಾಲಿಹಾಳದಲ್ಲಿ 6.1 ಮಿಲಿಮೀಟರ್ ಮಳೆಯಾಗಿದೆ. ಮಸ್ಕಿ ತಾಲೂಕಿನ ಹಾಲಾಪುರದಲ್ಲಿ 3.7 ಮಿಲಿಮೀಟರ್ ಹಾಗೂ ಸಿರವಾರ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ 22.1 ಮಿಲಿಮೀಟರ್ ಮಳೆಯಾಗಿದೆ. I mean, what should I say? Look at this underbridge. I would say this is an architectural marvel because they took around 3 years to construct this because they had to plan it all without any proper drainage system. Literally. See how privileged Rajchurians are. How privileged they are. Like they can experience free swimming pool services every time it rains. And one lucky family had a privilege. Literally, they had a privilege to experience the extreme joy. Because they had their car turned into a bathtub midway. Literally, it's like 50 meters, not even 50 meters I guess. It's a 50 meters underbridge and the car stopped midway. Let's listen to their experience in their own words. ये पानी की वजह से ऑफ हुआ। पानी अंदर चलेगा, यहाँ तक आएगा, बैठ जाएगा अंदर पानी। तो पानी इतना फोर्स है ना, गाड़ी छीन लेगा। टोटल फैमिली थे अंदर। फैमिली 2 जने थे, हमारे सिस्टर, हमारा भाई था छोटा। तो ये वैन से लेके आना पड़ा, फिर से ट्रक से ले आया। दरवाजा खुला नहीं था। हाँ। कौन सा दरवाजा नहीं खुल रहा? गनीमत से ग्लास निकला, ग्लास में से बाहर आया, फिर बाद में दरवाजा खुल गया थोड़ी देर में। ಕೆಲ ಕಾರಣಕ್ಕೆ ತಿಮ್ಮಾಪುರ ಪೇಟೆ ಮತ್ತು ಬೆಸ್ತವಾರ್ ಪೇಟೆಯ 2 ಯುವಕರ ಗುಂಪಿನ ನಡುವೆ ಜಗಳ ಉಂಟಾಗಿ ಸ್ಕೂಟಿಗೆ ಬೆಂಕಿ ಹಚ್ಚಿದ ಘಟನೆ ನಡೆದಿದೆ. ರವಿವಾರ ರಾತ್ರಿ ತಿಮ್ಮಾಪೇಟೆ ಮತ್ತು ಬೆಸ್ತಾರ್ವಾರ್ ಪೇಟೆಯ ಯುವಕರ ಗುಂಪಿನ ನಡುವೆ ಕುಲಕ್ಷೆ ಕಾರಣಕ್ಕೆ ಜಗಳ ಉಂಟಾಗಿದೆ. ಮಾತಿಗೆ ಮಾತು ಬೆಳೆದು ಕೃಷ್ಣ ಎನ್ನುವ ಯುವಕನ ಮೇಲೆ ಹಲ್ಲೆ ಮಾಡಿದ್ದರಿಂದ ಗಾಯಗೊಂಡಿದ್ದಾನೆ. ಮತ್ತೊಂದು ಗುಂಪಿನ ಯುವಕರು ಬಂದು ಜಗಳ ಮಾಡಿಕೊಂಡು ಸ್ಕೂಟಿ ವಾಹನದ ಮೇಲೆ ಕಲ್ಲು ಹಾಕಿ ಜಖಂಗೊಳಿಸಿದ್ದಾರೆ. ಬಳಿಕ ವಾಹನಕ್ಕೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಮಾಹಿತಿ ತಿಳಿದು ನೇತಾಜಿ ನಗರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಹಲ್ಲೆ ಮಾಡಿರುವ ಕುರಿತು ದೂರು ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಈ ಕುರಿತು ನೇತಾಜಿ ನಗರ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದೆ.
ಗಾಯಗೊಂಡಿದ್ದು, ಹಿಂಬದಿ ಸವಾರ ಜಲಾಶಯಕ್ಕೆ ಹಾರಿದ ಘಟನೆ ನಡೆದಿದ್ದು, ಹಾರಿದ ಯುವಕನಿಗೆ ಶೋಧ ಕಾರ್ಯ ನಡೆಸಲಾಗಿದೆ. ಆಂಧ್ರಪ್ರದೇಶದ ಜೋಗುಳಾಂಬ ಗದ್ವಾಲ್ ಜಿಲ್ಲೆಯ ದರೂರು ಮಂಡಳದ ಜುರಾಲಿ ಅಣೆಕಟ್ಟಿನಲ್ಲಿ ಭಾನುವಾರ ರಾತ್ರಿ ಅಪಘಾತ ಸಂಭವಿಸಿದೆ. ಕಾರು ಡಿಕ್ಕಿ ಹೊಡೆದು ಪರಿಣಾಮ ಯುವಕನೊಬ್ಬ ಜೀವ ಭಯದಿಂದ ಜಲಾಶಯಕ್ಕೆ ಹಾರಿದ್ದಾನೆ. ಓರ್ವ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಪಾಪನಪಾಡು ಮಂಡಳದ ಬಲುಪಾಡು ಗ್ರಾಮದ ಮಹೇಶ್ 21 ಹಾಗೂ ಜಾನಕಿ ರಾಮಲು ಎನ್ನುವ ಇಬ್ಬರು ಯುವಕರು ಜುರಾಲಿ ಅಣೆಕಟ್ಟನ್ನು ಭೇಟಿ ಮಾಡಲು ತೆರಳಿದ್ದರು. ಸಂಜೆ 7:30ರ ಸುಮಾರಿಗೆ ಆಣೆಕಟ್ಟು ಸೇತುವೆಯಿಂದ ಗದ್ವಾಲ್ ಕಡೆಗೆ ಹೋಗುತ್ತಿದ್ದಾಗ ರಾಯಚೂರು ಮೂಲದ ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದು, ಈ ವೇಳೆ ಬೈಕ್ ಚಾಲಕ ಜಾನಕಿ ರಾಮಲು ಗಾಯಗೊಂಡಿದ್ದು, ಅಪಘಾತದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ ಮಹೇಶ್ ಎನ್ನುವ ಯುವಕ ನೀರಿಗೆ ಹಾರಿದ್ದಾನೆ. ಬೈಕ್ ನಡೆಸುತ್ತಿದ್ದ ಜಾನಕಿ ರಾಮಲು ಗಂಭೀರವಾಗಿ ಗಾಯಗೊಂಡಿದ್ದು, ಹೈದರಾಬಾದಿನ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಜಲಾಶಯಕ್ಕೆ ಹಾರಿದ್ದ ಮಹೇಶಿಗಾಗಿ ರೇಪಲು ಪಾಲಂ ಪೊಲೀಸ್ ಠಾಣೆಯ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಹುಡುಕಾಟ ನಡೆಸಿದ್ದಾರೆ. ಈ ಕುರಿತು ರೇಪಲಪಾಲಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಾಕಿ ವೇತನ ಪಾವತಿಸಲು ಆಗ್ರಹಿಸಿ ವೈಟಿಪಿಎಸ್ ಕಾರ್ಮಿಕರಿಂದ ಪ್ರತಿಭಟನೆ. ಯರಗೇರ ತಾಲೂಕು ಕೇಂದ್ರವನ್ನಾಗಿಸಲು ಆಗ್ರಹಿಸಿ ಬೆಂಗಳೂರಿನಲ್ಲಿ ಪ್ರಾರಂಭವಾದ ಹೋರಾಟ. ಜುಲೈ 24ರಂದು ಸ್ಪರ್ಶ ಆಸ್ಪತ್ರೆಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ರಾಜಶೇಖರ್ ಮುಸೂರ್. ರವಿವಾರ ರಾತ್ರಿ ಸುರಿದ ಮಳೆ, ಕೆರೆಗಳಾದ ನಗರ ರಸ್ತೆಗಳು. ತಿಮ್ಮಾಪುರ ಪೇಟೆಯಲ್ಲಿ ಘರ್ಷಣೆ, ವಾಹನಕ್ಕೆ ಬೆಂಕಿ. ಜುರಾಲ ಜಲಾಶಯದ ಬಳಿ ಕಾರ್ಗೆ ಬೈಕ್ ಡಿಕ್ಕಿ, ಜಲಾಶಯಕ್ಕೆ ಹಾರಿದ ಯುವಕ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.